ಮದುವೆ ಆಗುವವರೆಗೂ ನಾವು ಬ್ರಹ್ಮಚಾರ್ಯವನ್ನು ಪಾಲಿಸಬೇಕು. ಮದುವೆ ಆದಮೇಲೆ ನಾವು ಈಗ ನಮ್ಮ ಮದುವೆ ಆಗಿರುತ್ತೆ ಅವ್ರು ಬಿಟ್ಟು ಬೇರೆ ಕಡೆ ಹೋಗದ ಹಾಗೆ ನಾವು ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡು ನಾವು ಆರೋಗ್ಯವಂತರು ಆಗಬೇಕು. ನಿಮ್ಮಲ್ಲಿ ಆ ಥರ ಏನಾದರೂ ಸಮಸ್ಯೆ ಇದ್ದರೆ ನಮ್ಮಲ್ಲಿ ಏನಾದರೂ ತಾವು ಏನಾದರೂ ಹೊರಗಡೆ ಏನಾದರೂ ಅನೇಕಕ್ಕೆ ಏನಾದರೂ ಸಂಪರ್ಕ ಹೀಗೆ ತಾನೇ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಕುಮಾರಸ್ವಾಮಿ ಅವರು ಗ್ರಾಮ ಪಂಚಾಯತಿ ಮೆಟ್ರಿ ನಮ್ಮ ಸದಸ್ಯರು ಈ ಒಂದು ಕಾರ್ಯಕ್ರಮ ಬಂದಿರ್ತಾರೆ. ನಮ್ಮ ನಿಮ್ಮಲ್ಲ ಸ್ವಾಗತ. ಗುರು ಸರ್ ಅವರು ಒಂದೆರಡು ಮಾತಾಡೋದು ತಮ್ಮಲ್ಲಿ ಕೇಳ್ಕೊಳ್ತಾರೆ. ವೇದಿಕೆಯಲ್ಲಿ ಈ ಕಾರ್ಯಕ್ರಮ ಒಂದು ವಿನೂತನವಾದ ಕಾರ್ಯಕ್ರಮ. ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಇದು ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಅಂದರೆ ನಿಮಗೆ ಅರಿವು ಬಗ್ಗೆ ಏನು ತಿಳ್ಕೋಬೇಕನ್ನೋದು, ಏನೇನು ಮಾಡಬೇಕು, ಏನು ಮಾಡಬಾರ್ದು, ಹೇಗೆ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಬಂದಿದೆ. ಆ ರೀತಿಯಲ್ಲಿ ಎಲ್ಲ ಸಾರ್ವಜನಿಕರಿಗೆ ಸದುಪಯೋಗ ಪಡಿಸ್ಕೊಂಡು ಸಿಗಬೇಕು. ಈಗ ನಮ್ಮಲ್ಲಿ ಆಯುರ್ವೇದದಲ್ಲಿ ಒಂದು ಚಿಕಿತ್ಸಾ ಪದ್ಧತಿ ಇದೆ. ಆಯುರ್ವೇದ ಔಷಧಿಗಳು ಇದ್ದಾವೆ. ಕೆಲವು ಆಯುರ್ವೇದ ಔಷಧಿ ಮೇಡಮ್ ಏನು ಸ್ಕಿನ್ ನೋಡ್ತಾರೆ, ಅದ್ರ ಜೊತೆಗೆ ನಮ್ಮ ಆಯುರ್ವೇದ ಔಷಧಿಗಳನ್ನು ತಗೊಳ್ರಿ. ಆಯುರ್ವೇದ ಔಷಧಿಗಳನ್ನ ಬಳಸಿ ಆಯುರ್ವೇದದಿಂದ ನಿಮಗೆಲ್ಲ ಏನೇನು ರೋಗ ಹೇಗೆ ತಡೆಗಟ್ಟಬೇಕು ಅಂತ ಬರೋದಕ್ಕೆ ಮುಂಚೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂದರೆ ಹೇಗೆ ರೋಗವನ್ನು ಹೇಗೆ ತಡೆಗಟ್ಟಿ ರೋಗ ಬಂದಾಗ ಹೇಗೆ ಮಾಡ್ಕೋಬೇಕು ಅನ್ನೋದು ಆಯುರ್ವೇದದಲ್ಲಿ ಅರ್ಥ ಮಾಡ್ಕೊಂಡು ಆಯುರ್ವೇದ ಒಂದು ಔಷಧಿಗಳನ್ನು ಆದಷ್ಟು ಬಳಸಿ ಆಯುರ್ವೇದಿಕ್ ಬಳಸಿ ಅಲೋಪತಿಕ್ ಬಳಸಿ ಯಾವುದೋ ನಿಮಗೆ ಯಾವುದು ಸೈಡ್ ಎಫೆಕ್ಟ್ ಇರಲ್ಲ ಅದು ಬಳಸಿ ಇದು ಬಳಸಿ ಅನ್ನೋದು ನಮ್ಮ ಕಲ್ಪನೆಯನ್ನು ಬಿಟ್ಟು ಎಲ್ಲವನ್ನು ಬಳಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ನಿಮ್ಮ ಸರ್ಕಾರ ಎಷ್ಟು ಆರೋಗ್ಯಕ್ಕಾಗಿ ಎಷ್ಟು ಖರ್ಚು ಮಾಡುತ್ತೆ ಆ ಒಂದು ಸದುಪಯೋಗ ಎಲ್ಲ